ಪ್ರಪಂಚದಲ್ಲಿ ಜಾತಿ ಧರ್ಮಕ್ಕೋಸ್ಕರ ರಕ್ತಪಾತ ನಡೆದಷ್ಟು ಬೇರೆ ಯಾವುದಕ್ಕೂ ನಡೆದಿಲ್ಲ. ಮೋಸ ವಂಚನೆ ಅಸೂಯೆ ಒಬ್ರಿಗೊಬ್ರು ಕಾಲ ಹೇಳ್ಕೊಂಡು ಬದುಕ್ತೀರಾ. ನಿಮ್ ಜನ್ಮಕ್ಕೆ ಬೆಂಕಿ ಹಾಕ. ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಎಲ್ಲ ಬಿಟ್ಟು ನಿಯತ್ತಾಗಿ ಸುಖ ಬಾಳ್ರಿ ಅಂತಾನೆ ಎಲ್ಲಾ ಧರ್ಮ ಹೇಳಿರೋದು. ಹೆಣ್ಮಕ್ಳನ್ನ ಅಕ್ಕ ತಂಗಿರ್ತಾರೆ ಕಾಂಡೋ ನಾಯಿ ನನ್ ಮಕ್ಳ. ಯಾರಿಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಭೇದ ಭಾವ ಮಾಡಿದ್ದು? ನಿಮ್ಮೆಲ್ಲ ಹೇಳಿದ್ದ ಜಗಳ ಆಡಿ ಅಂತ, ಯೇಸು ಹೇಳಿದ್ದ ಜಗಳ ಆಡಿ ಅಂತ, ರಾಮ ಹೇಳಿದ್ದ ಜಗಳ ಆಡಿ ಅಂತ. ಪ್ರಪಂಚದಲ್ಲಿ ಎಲ್ಲಾ ಧರ್ಮ ಹೇಳಿರೋದು ಒಂದೇ, ಶಾಂತಿ ಮಾತ್ರ ನಿಯತ್ತ ಬಾಳಿ ಅಂತ. ವೇದ ಪುರಾಣ ಉಪನಿಷತ್ ಸಂಸ್ಕೃತಿ ದೇವರುಗಳೇ ನಡೆದಾಡಿರೋ ನಾಡಿನಲ್ಲಿ ನಮ್ಮಂತ ಸ್ವಾಮೀಜಿಗಳನ್ನ ಅವಮಾನ ಮಾಡ್ತೀಯ. ಎಲ್ಲ ಸ್ವಾಮೀಜಿಗಳು ಸುಳ್ರಲ್ಲ. ಆ ದೇವ್ರು ಕ್ಷಮಿಸಿದ್ರು ನಾನ್ ನಿನ್ನ ಕ್ಷಮಿಸಲ್ಲ. ಹಾಳಾಗೋಗ್ಯ. ನಮ್ ಶಾಪ ನಿನ್ಗೆ ತಡ್ತಾ ಬಿಡಲ್ಲ. ಯಾವ್ದೋ ಒಬ್ಬ ಸ್ವಾಮೀಜಿ ಕೆಟ್ಟ ಕೆಲಸ ಮಾಡ್ದಂತ ಎಲ್ಲಾ ಸ್ವಾಮೀಜಿಗಳು ಕೆಟ್ಟವರಲ್ಲ, ಅದನ್ನ ತಿಳ್ಕೊ. ಲಂಚ ತಗೊಳ್ಳೋದೆಷ್ಟು ತಪ್ಪು, ಲಂಚ ಕೊಡೋದು ಅಷ್ಟೇ ತಪ್ಪು. ಎಲ್ಲಿವರೆಗೂ ಮೋಸ ಹೋಗೋ ಜನ ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋ ಜನ ಇದ್ದೇ ಇರ್ತಾರೆ. ಅನ್ಯಾಯ ಮಾಡೋದೆಷ್ಟು ತಪ್ಪು, ಅನ್ಯಾಯ ಸಹಿಸೋದು ಅಷ್ಟೇ ತಪ್ಪು. ಪೊಲೀಸರಿಗೆ ಕೆಲಸ ಕ್ರಮೇಣ ಕಡಿಮೆ ಆಯಿತು. ಲಾಯರ್ಗಳಿಗೆ ಯಾವ ಕೇಸು ಸಿಗದೆ ಸುಮ್ಮನೆ ಇರೋ ಪರಿಸ್ಥಿತಿ ಬಂತು. ಯಾರು ಹಸಿವಿನಿಂದ ಶಿಕ್ಷಣದಿಂದ ವಂಚಿತರಾಗಬಾರ್ದು. ಪ್ರತಿಯೊಬ್ಬರು 8 ಗಂಟೆ ಕೆಲಸ ಮಾಡಲೇಬೇಕು. ಸ್ವಂತ ಉದ್ಯೋಗಗಳನ್ನು ಮಾಡೋಣ. ವಾಣಿಜ್ಯ ಬೆಳೆಗಳನ್ನು ಬೆಳೆಯೋಣ. ಪಾಸ್ಪೋರ್ಟ್ ಆಫೀಸ್ನ ಬ್ಯಾನ್ ಮಾಡಿದರೆ ಬುದ್ಧಿವಂತರೆಲ್ಲ ಫಾರಿನ್ ಕಂಟ್ರಿಯಲ್ಲಿ ಕೆಲಸ ಮಾಡೋದು ಕಡಿಮೆ ಮಾಡಿ ಇಲ್ಲೇ ಕೆಲಸ ಮಾಡ್ತಾ ನಮ್ಮ ದೇಶನ ಉದ್ಧಾರ ಮಾಡ್ತಾರೆ. IT, BT, ಬಯೋಟೆಕ್ನಾಲಜಿ, ಹೊಸ ಟೆಕ್ನಾಲಜಿಗಳನ್ನು ಅಪ್ಡೇಟ್ ಮಾಡಿಕೊಳ್ಳೋಣ. ಸಿಹಿ ನೀರಾಗಿ ಪರಿವರ್ತಿಸುವ ಲಾರ್ಜ್ ಸ್ಕೇಲ್ ಪ್ಯೂರಿಟಿ ಪ್ಲಾಂಟ್ ಇಂಡಸ್ಟ್ರೀಸ್ನ ಕಟ್ಟೋಣ. ನೀರಾವರಿ ಮತ್ತು ಕುಡಿಯುವ ನೀರಿಗಾಗಿ ಎಲ್ಲ ನದಿಗಳ ಜೋಡಣೆ ಮಾಡೋಣ. ಅನ್ಯಾಯ ಅಧರ್ಮ ಜಾಸ್ತಿ ಆದರೆ ಆ ವಿಷ್ಣು ದೇವ ಕಲ್ಕೆ ಅವತಾರದಲ್ಲಿ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಖಂಡಿತ ನಾನಂತರ ಸರ್ವಾಧಿಕಾರಿಯಾಗಿ ಬಂದೇ ಬರ್ತೀನಿ. ಯಾಕೆ ಹುಡುಗನ ಹೊಡಿತಾ ಇದ್ದೀರಾ? ನೀವೇ ಹೇಳಿದ್ರಣ್ಣ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ. ಅದಕ್ಕೆ ಒಂದು ಬ್ರೆಡ್ ಕದ್ದ, ಅದಕ್ಕೆ ಎಲ್ಲರೂ ಸೇರಿ ಹೊಡಿತಾ ಇದೀವಿ. ಅಣ್ಣ ಬ್ರೆಡ್ ಕದ್ದಣ, ಎಲ್ಲರ ಹತ್ರನು ಕೇಳ್ದಣ, ಯಾರು ಬ್ರೆಡ್ ಕೊಡ್ಲಿಲ್ಲ. ಕದಿಬಾರ್ದು ಅಂತ ಗೊತ್ತು ಕಣ, ಆದ್ರೆ ಹಾಳಾದ ಹೊಟ್ಟೆ ಕೇಳ್ಬೇಕಲ್ಲಣ್ಣ. ಅಣ್ಣಂಗೆ 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 ಕದಿ ಹೋದ ಕಲ್ಕಿನೇನೋ ನೀನು. ಶ್ರೀಕೃಷ್ಣ ಪರಮಾತ್ಮನ ಅವತಾರನ ನೀನು. ರಕ್ತಪಾತದಿಂದ ಸಮಾಜ ಸುಧಾರಣೆ ಮಾಡಕ್ಕಾಗಲ್ವೋ ಮೂರ್ಖ? ಆ ದೇವತೆಗಳೇ ಮೇಲಿಂದ ಇಳಿದು ಬಂದು ಓಡಾಡಿರುವಂತ ಪುಣ್ಯ ಭೂಮಿ ಕಣೋ ಇದು. ಹಿಂಸೆ ಅನ್ನೋದು ನರಕ ಕಣೋ, ಅಹಿಂಸೆ ಅನ್ನೋದು ಪರಮ ಸತ್ಯ. ಮಹಾತ್ಮರು ಕಟ್ಟಿರುವಂತ ದೇಶ ಕಣೋ ಇದು. ಬಂದ ನೋಡು ದೊಡ್ಡ ಮನುಷ್ಯ. ಲೈ 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 ವಾರ ಹಿಂದೆ ಹೋಗು. ಲೈ ಜನ್ಮಕ್ಕಷ್ಟು ಬೆಂಕಿ ಹಾಕ ನಿನ್ನ ಯೋಗ್ಯತೆಗೆ. ಮೂರ್ಖ, ಪ್ರಜಾಪ್ರಭುತ್ವನ ಹಾಳು ಮಾಡ್ತಾ ಇದ್ದೇನೋ ನೀನು. ಪಾಪ ಪುಣ್ಯ ನ್ಯಾಯ ನೀತಿನ ತೀರ್ಮಾನ ಮಾಡಕ್ಕೆ ನೀನೇನ್ ದೊಡ್ಡ ದೇವ್ರೇನೋ ನೀನು? ಅರೆ ಕಾನೂನು ಅಂದ್ರೆ ಏನು ಅಂತ ಗೊತ್ತಾ ನಿನ್ಗೆ? ನಿನ್ನಂತವನ್ಗೇನು ಗೊತ್ತಾ ಕಾನೂನು? ಭಾರಿ ದೊಡ್ಡ ಮನುಷ್ಯ ಅವನು. ಅಣ್ಣ ನನ್ನ ಫ್ಯಾನ್ ಅಣ್ಣ, ನೋಡಿ ದೇವ್ರು ನೋಡ್ದಂಗೆ ಆಯ್ತಣ್ಣ. ಬನ್ನಿ ಅಣ್ಣ, ನಮ್ಮನೆ ಊಟ ಮಾಡಕ್ ಬನ್ನಿ ಅಣ್ಣ. ಬನ್ನಿ ಅಣ್ಣ ಊಟಕ್ಕೆ ಬನ್ನಿ ಅಣ್ಣ. ಕರ್ಕೊಂಡೋಗಿ ಒಳಗೆ ಹೊಟ್ಟೆ ತುಂಬ ಊಟ ಹಾಕಿ ಚೆನ್ನಾಗಿ ತಿಂದು ತೇಗ್ಲಿ. ವೇದ ಪುರಾಣ ಉಪನಿಷತ್ ಸಂಸ್ಕೃತಿ ದೇವರುಗಳೇ ನಡೆದಾಡಿರೋ ನಾಡಿನಲ್ಲಿ ನಮ್ಮಂತ ಸ್ವಾಮೀಜಿಗಳನ್ನ ಅವಮಾನ ಮಾಡ್ತೀಯ. ಎಲ್ಲ ಸ್ವಾಮೀಜಿಗಳು ಸುಳ್ರಲ್ಲ. ಆ ದೇವ್ರು ಕ್ಷಮಿಸಿದ್ರು ನಾನ್ ನಿನ್ನ ಕ್ಷಮಿಸಲ್ಲ. ಹಾಳಾಗೋಗ್ಯ. ನಮ್ ಶಾಪ ನಿನ್ಗೆ ತಡ್ತಾ ಬಿಡಲ್ಲ. ಯಾವ್ದೋ ಒಬ್ಬ ಸ್ವಾಮೀಜಿ ಕೆಟ್ಟ ಕೆಲಸ ಮಾಡ್ದಂತ ಎಲ್ಲ ಸ್ವಾಮೀಜಿಗಳು ಕೆಟ್ಟವರಲ್ಲ, ಅದನ್ನ ತಿಳ್ಕೊ. ಈ ಪ್ರಪಂಚದಲ್ಲಿ ಜಾತಿ ಧರ್ಮಕ್ಕೋಸ್ಕರ ರಕ್ತಪಾತ ನಡೆದಷ್ಟು ಬೇರೆ ಯಾವುದಕ್ಕೂ ನಡೆದಿಲ್ಲ. ಮೋಸ ವಂಚನೆ ಅಸೂಯೆ ಒಬ್ರಿಗೊಬ್ರು ಕಾಲ ಹೇಳ್ಕೊಂಡು ಬದುಕ್ತೀರಾ. ನಿಮ್ ಜನ್ಮಕ್ಕೆ ಬೆಂಕಿ ಹಾಕ. ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಎಲ್ಲ ಬಿಟ್ಟು ನಿಯತ್ತಾಗಿ ಸುಖ ಬಾಳ್ರಿ ಅಂತಾನೆ ಎಲ್ಲಾ ಧರ್ಮ ಹೇಳಿರೋದು. ಹೆಣ್ಮಕ್ಳನ್ನ ಅಕ್ಕ ತಂಗಿರ್ತಾರೆ ಕಾಂಡೋ ನಾಯಿ ನನ್ ಮಕ್ಳ. ಯಾರಿಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಭೇದ ಭಾವ ಮಾಡಿದ್ದು? ನಿಮ್ಮೆಲ್ಲ ಹೇಳಿದ್ದ ಜಗಳ ಆಡಿ ಅಂತ, ಯೇಸು ಹೇಳಿದ್ದ ಜಗಳ ಆಡಿ ಅಂತ, ರಾಮ ಹೇಳಿದ್ದ ಜಗಳ ಆಡಿ ಅಂತ. ಪ್ರಪಂಚದಲ್ಲಿ ಎಲ್ಲಾ ಧರ್ಮ ಹೇಳಿರೋದು ಒಂದೇ, ಶಾಂತಿ ಮಾತ್ರ ನಿಯತ್ತ ಬಾಳಿ ಅಂತ. ಏನಂತ ಹೇಳಿ ಅಶೋಕ್, ನಮ್ಮ ಅಪ್ಪ ಅಮ್ಮ ನನ್ನನ್ನ
ಸಾಫ್ಟ್ವೇರ್ ಹುಡುಗ ಅಂತ ಮದ್ವೆ ಮಾಡಿ ಕಳ್ಸಿ ಮೋಸ ಹೋಗ್ಬಿಟ್ವಿ ಅಶೋಕ್. ಅವನೊಬ್ಬ ಹುಟ್ ಲೋಫರ್ ಅಶೋಕ್. ನನ್ನನ್ನ ನಡು ಬೀದಿಲ್ ಕರ್ಕೊಂಡ್ಬಂದ್ ಬಿಟ್ಬಿಟ್ಟಿದ್ದಾನೆ ಅಶೋಕ್. ಅಶೋಕ್ ನೀನೇ ನನ್ನನ್ನ ಕಾಪಾಡ್ಬೇಕು ಅಶೋಕ್, ಪ್ಲೀಸ್ ಅಶೋಕ್. ಅಶೋಕ್ ರೌಡಿಸಂ ಬಿಟ್ಟೋಗಿದ್ಯಾ? ಹಂಗೆ ಬಿಟ್ಟೋಗು. ಮತ್ತೆ ಬಂದ್ರೆ ಕತ್ತರಿಸ್ಬಿಡ್ತೀನಿ. ನಿಮ್ಮಪ್ಪ ಕೊಟ್ಟಲ್ವಾ? ನನ್ನ ಬಿಟ್ಟು ಹೋಗ್ಬೇಡಿ ಅಶೋಕ್. ನೀವು ನನ್ನ ಬಿಟ್ಟು ಹೋದ್ರೆ ನಾನು ಸತ್ತು ಹೋಗ್ಬಿಡ್ತೀನಿ. ನಂಬಿಕೆ ಅನ್ನೋ ಪದನ ಮೋಸ ಮಾಡಕ್ಕೆ ವೆಪನ್ ಆಗಿ ಉಪಯೋಗಿಸ್ಕೊತಾ ಇದ್ದಾರೆ ಕಣೋ. ಬೇರೆಯವ್ರ ಜೀವನನ ಆಟದ ವಸ್ತು ಆಗಿ ಉಪಯೋಗಿಸ್ಕೊತಾ ಇದ್ದಾರೆ ಕಣೋ ಕಂದ. ಭಗವಂತನ ಮುಂದೆ ತಾಳ್ಮೆಯಿಂದ ಇರೋದೇ ಭಕ್ತಿ ಅಲ್ವೇನೋ? ಅದೇ ನಿನ್ ನಂಬಿಕೆ ಅಲ್ವಾ? ನೀನೇ ಸ್ವತಃ ತಾಳ್ಮೆಯಿಂದ ಇದ್ರೆ ಅದೇ ಆತ್ಮವಿಶ್ವಾಸ ಕಣೋ. ಕೋಪ ಮಾಡ್ಕೊ, ಆದ್ರೆ ಒಂದು ಮಾತು ಮಾತ್ರ ಮರಿಬೇಡ. ಆ ಕೋಪ ಬೇರೆಯವ್ರನ್ನ ಸುಡೋದಕ್ಕಿಂತ ಮುಂಚೆ ನಿನ್ನನ್ನೇ ಸುಟ್ಟು ಬಿಡುತ್ತೆ ಅನ್ನೋದನ್ನ ಮರಿಬೇಡ ಕಣೋ.